ತನ್ನ ಆಪ್ತ ಶಿಷ್ಯ, ಆದ್ರೆ ಇದೀಗ ವಿರೋಧಿಯಾದ್ರ ಯಡಿಯೂರಪ್ಪ ಅವರಿಂದ ಬೊಮ್ಮಾಯಿ ದೂರ ಆಗ್ತಾ ಇದ್ದಾರ, ಆಲ್ರೆಡಿ ಆಗಿದಾರ. ಬಿಎಸ್ವೈ ಪುತ್ರನ ವಿರುದ್ಧ ಬೊಮ್ಮಾಯಿ ರಣತಂತ್ರವನ್ನ ಹೆಣೆದಿದ್ದಾರ. ಈಗಾಗಲೇ ಈ ರೀತಿಯ ಪ್ರಯತ್ನಗಳು ಆಗಿದೆ ಬಸವರಾಜ ಬೊಮ್ಮಾಯಿ ಅವರಿಂದ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ವಿಜಯೇಂದ್ರಗೆ ಮತ್ತೆ ಪಟ್ಟ ಕಟ್ಟಲು ಬಸವರಾಜ ಬೊಮ್ಮಾಯಿಯೇ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರಂತೆ. ಸುನಿಲ್ ಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರಂತೆ. ಇಲ್ಲವಾದಲ್ಲಿ ನನಗೆ ಅವಕಾಶ ಕೊಡಿ ಅಂತ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಯಡಿಯೂರಪ್ಪ ಅವರಿಗೆ ಅತ್ಯಾಪ್ತರಾಗಿದ್ರು ಬಸವರಾಜ ಬೊಮ್ಮಾಯಿ, ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ಆದರೆ ಕೆಲವೊಂದು ಸಂದರ್ಭಗಳು, ಸನ್ನಿವೇಶಗಳು ಏನೆಲ್ಲ ಬದಲಾವಣೆ ಮಾಡುತ್ತೆ, ಯಾವ ರೀತಿಯಾದಂತಹ ಚೇಂಜಸ್ಗೆ ಕಾರಣ ಆಗುತ್ತೆ ಅನ್ನೋದು ರಾಜಕೀಯದಿಂದ ನಾವು ತಿಳಿಬೇಕಾಗುತ್ತೆ. ಈಗ ಅಂತಹದ್ದೇ ಒಂದು ಕೆಲಸ ಇಲ್ಲೂ ಕೂಡ ಆಗಿದೆ. ಬಸವರಾಜ ಬೊಮ್ಮಾಯಿ ಅವರನ್ನೇ ಸಿಎಂ ಆಗಿ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಮುಂದೆ ಹಠ ತೊಟ್ಟು ಅವರನ್ನೇ ಸಿಎಂ ಆಗಿ ಮಾಡಿಸಿದ್ರು BS ಯಡಿಯೂರಪ್ಪ ಅವರು. ಸಿಎಂ ಸ್ಥಾನದಲ್ಲಿ ಕೂರಿಸಿದ್ರು. ಆದರೆ ಇದೀಗ ಬೊಮ್ಮಾಯಿ ಅವರ ನಡೆ ಇದೆಯಲ್ಲ, ಇದು BS ಯಡಿಯೂರಪ್ಪ ಅವರ ಆಕ್ರೋಶಕ್ಕೆ, ಬೇಸರಕ್ಕೆ ಕಾರಣ ಆಗಿದೆ. ತನ್ನ ಅತ್ಯಾಪ್ತ ಶಿಷ್ಯ ಇದೀಗ ತನಗೆ ತಿರುಗು ಬಾಣವಾಗಿ ಪರಿಣಮಿಸ್ತಾನೆ ಅಥವಾ ತಿರುಮಂತ್ರವನ್ನ ಇಡ್ತಾನೆ ಅಂತ BS ಯಡಿಯೂರಪ್ಪ ಅನ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ. ಬೊಮ್ಮಾಯಿ ಅವರ ಈ ಒಂದು ನಡೆ ಇದೆಯಲ್ಲ, ಇದು BS ಯಡಿಯೂರಪ್ಪ ಅವರಿಗೆ ಆಕ್ರೋಶದ ಜೊತೆಗೇನೆ ಬೇಸರವನ್ನ ಕೂಡ ಉಂಟು ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಏನ ಆಗ್ತಾ ಇದೆ ಈಗ ಏನು ಬಸವರಾಜ ಬೊಮ್ಮಾಯಿ ಅವರು ಈ ರೀತಿಯಾದಂತಹ ನಡೆಯನ್ನ ಇಟ್ಟಿರೋದು ಹೌದಾ? ಖಂಡಿತವಾಗಿಯೂ 100ಕ್ಕೆ 100 ಸತ್ಯ ಅನ್ನುವಂಥದ್ದು ಕೇಸರಿ ಪಾಳ್ಯದಲ್ಲಿ ಕೇಳಿಬರ್ತಾ ಇರ್ತಕ್ಕಂಥ ಒಂದು ಮಹತ್ವದ ಚರ್ಚೆ. ಯಾಕಂದರೆ ತಾವು ಅಧಿಕಾರದಿಂದ ಕೆಳಗಿಳಿದು, ಅಂದರೆ ಮುಖ್ಯಮಂತ್ರಿಯಾಗಿ ಅಧಿಕಾರದಿಂದ ಕೆಳಗಿಳಿದಂಥ ಬಳಿಕ ಏನು ಇವರು ಲೋಕಸಭಾ ಚುನಾವಣೆ ಎದುರಾಯಿತು. ಲೋಕಸಭಾ ಚುನಾವಣೆಯಲ್ಲಿ ತೀವ್ರ ಒತ್ತಡವನ್ನು ಏರಿ ನನ್ನನ್ನು ಕಣಕ್ಕಿಳಿಸೋದ್ರ ಮುಖಾಂತರ ರಾಷ್ಟ್ರ ರಾಜಕಾರಣಕ್ಕೆ ತಳ್ಳಿದ್ರು. ಯಾಕಂತ ಹೇಳಿದ್ರೆ ರಾಜ್ಯ ರಾಜಕಾರಣದಲ್ಲಿದ್ದರೆ ನನ್ನ ನಾಯಕತ್ವ ಗಟ್ಟಿಯಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ನನ್ನನ್ನು ರಾಷ್ಟ್ರ ರಾಜಕಾರಣಕ್ಕೆ ತಳ್ಳಿದ್ರು ಅನ್ನುವಂಥ ಒಂದು ಅಸಮಾಧಾನ BS ಯಡಿಯೂರಪ್ಪ ಆ್ಯಂಡ್ ಸನ್ ವಿರುದ್ಧ ಬಸವರಾಜ ಬೊಮ್ಮಾಯಿಯವರಿಗೆ ಇರುವಂಥದ್ದು ಸಹಜ. ಮತ್ತೊಂದು ಕಡೆಯಾಗಿ ಕಳೆದ ಶಿಗ್ಗಾಂವ್ ಉಪಚುನಾವಣೆ ಸಂದರ್ಭದಲ್ಲಿ ತಮ್ಮ ಪುತ್ರನನ್ನು ಕಣಕ್ಕಿಳಿಸೋದಿಲ್ಲ, ಬೇರೊಬ್ಬರನ್ನ ಕಣಕ್ಕಿಳಿಸ್ತೀವಿ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೂ ಕೂಡ ತಮ್ಮ ಪುತ್ರನನ್ನು ಕಣಕ್ಕಿಳಿಸೋದಕ್ಕೆ BY ವಿಜಯೇಂದ್ರ ತೀವ್ರ ಒತ್ತಡವನ್ನು ಹೇರಿದ್ರು. ಮತ್ತೊಂದು ಕಡೆಯಾಗಿ ಪುತ್ರನ ಸೋಲಿಗೂ ಕೂಡ ಪರೋಕ್ಷವಾಗಿ ಕಾರಣರಾದರು. ಈ ಮೂಲಕವಾಗಿ ತನ್ನ ರಾಜಕೀಯ ವರ್ಚಸ್ಸಿಗೆ BS ಯಡಿಯೂರಪ್ಪ ಮತ್ತು ಅವರ ಪುತ್ರ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕಾರಣ ಅನ್ನುವಂಥ ಒಂದು ಅಸಮಾಧಾನ ಈ ಬಸವರಾಜ ಬೊಮ್ಮಾಯಿಯವರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಇದೀಗ BY ವಿಜಯೇಂದ್ರ ಅವರನ್ನ BJP ರಾಜ್ಯಾಧ್ಯಕ್ಷರಾಗಿ ಮರು ನೇಮಕ ಮಾಡುವಂಥ ಒಂದು ಪ್ರಕ್ರಿಯೆಗಳೇನು ಶುರುವಾಗಿದ್ದಾವೆ. ಇದೀಗ ಬಸವರಾಜ ಬೊಮ್ಮಾಯಿಯವರು ಅದಕ್ಕೆ ಅಡ್ಡಗಾಲಾಗಿದ್ದಾರೆ ಅನ್ನುವಂಥದ್ದು BS ಯಡಿಯೂರಪ್ಪನವರ ಬೆಂಬಲಿಗರ ಒಂದು ಆರೋಪ. ಸೊ ಹೀಗಾಗಿ ಕೇಂದ್ರ ಮಟ್ಟದಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ BJP ರಾಜ್ಯಾಧ್ಯಕ್ಷರನ್ನಾಗಿ ಸುನಿಲ್ ಕುಮಾರ್ ಕಾರ್ಕಳ ಅವರನ್ನು ನೇಮಕ ಮಾಡಿ ಅವ್ರಿಗೆ RSS ಹಿನ್ನೆಲೆ ಇದೆ, ಯುವ ಸಮೂಹವನ್ನು ಸೆಳೆಯುವಂಥ ಒಂದು ಎಲ್ಲ ಚಾಕಚಕ್ಯತೆ ಇದೆ. ಬದಲಾಗಿ ಏನು ಮಾತುಗಾರಿಕೆಯೂ ಕೂಡ ಇರ್ತಕ್ಕಂಥದ್ದು, ಸದನದ ಒಳಗೆ ಮತ್ತು ಹೊರಗೆ ಚಾಕಚಕ್ಯತೆಯಿಂದ ಆಡಳಿತ ಪಕ್ಷವನ್ನು ಕಟ್ಟಿಹಾಕುವಂಥ ನಿಟ್ಟಿನಲ್ಲಿ ಚಾಣಾಕ್ಷತನವನ್ನು ಬೆಳೆಸ್ಕೊಂಡಿದ್ದಾರೆ. ಹೀಗಾಗಿ ಸುನಿಲ್ ಕುಮಾರ್ ಕಾರ್ಕಳ ಅವ್ರನ್ನ BJP ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಎನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಬಸವರಾಜ ಬೊಮ್ಮಾಯಿರವರು ಲಾಬಿಯನ್ನು ಮಾಡಿದ್ದಾರೆ, ಬ್ಯಾಟ್ ಬೀಸಿದ್ದಾರೆ ಅನ್ನುವಂಥದ್ದು. ಇದರ ಸುಳಿವನ್ನು ಅರ್ತಿರ್ತಕ್ಕಂಥ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿರ್ತಕ್ಕಂಥ BS ಯಡಿಯೂರಪ್ಪನವರು ಇದೀಗ ಬಸವರಾಜ ಬೊಮ್ಮಾಯಿ ವಿರುದ್ಧ ತೀವ್ರ ಕೆಂಡಾಮಂಡಲರಾಗಿದ್ದಾರೆ, ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ, ನಾನು ಬೆಳೆಸಿದ್ದು ಬಸವರಾಜ ಬೊಮ್ಮಾಯಿಯವ್ರನ್ನ, ಮತ್ತೊಂದು ಕಡೆಯಾಗಿ ನಾನು ಮುಖ್ಯಮಂತ್ರಿ ಮಾಡಿದ್ದು, ನನ್ನಿಂದಲೇ ಮುಖ್ಯಮಂತ್ರಿಯಾಗಿ, ನನ್ನಿಂದಲೇ ಲೋಕಸಭಾ ಸದಸ್ಯರಾಗಿ ಈಗ ನನ್ನ ಮಗನ ವಿರುದ್ಧ ಹೋಗಿದ್ಯಾ ನೀನು ಅನ್ನುವಂಥ ನಿಟ್ಟಲ್ಲಿ ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇದೀಗ BS ಯಡಿಯೂರಪ್ಪನವರ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಶಾಸಕರು, ಹಾಲಿ ಮಾಜಿ ಶಾಸಕರು, ಕಾರ್ಯಕರ್ತರು ಕೂಡ ಇದೀಗ ಬೊಮ್ಮಾಯಿ ವಿರುದ್ಧ ಗರಂ ಆಗಿದ್ದಾರೆ ಅನ್ನುವಂಥ ಒಂದು ನಿಟ್ಟಲ್ಲಿ. ಸೊ ಹೀಗಾಗಿ ಬಸವರಾಜ ಬೊಮ್ಮಾಯಿಯವರ ನಡೆ ಇದೀಗ BS ಯಡಿಯೂರಪ್ಪನವರ ಕುಟುಂಬಕ್ಕೆ ಒಂದು ರೀತಿ ಅಸಮಾಧಾನವನ್ನು ತಂದೊಡ್ಡಿರ್ತಕ್ಕಂಥದ್ದು. BJP ರಾಜ್ಯಾಧ್ಯಕ್ಷರಾಗಿ ಏನು BY ವಿಜಯೇಂದ್ರವರು ಮರು ನೇಮಕ ಆಗಿದ್ದಲ್ಲಿ ಅದು ಮತ್ತೊಮ್ಮೆ ಬಸವರಾಜ ಬೊಮ್ಮಾಯಿ ವರ್ಸಸ್ BY ವಿಜಯೇಂದ್ರ ನಡುವಿನ ಒಂದು ಮುಸುಕಿನ ಗುದ್ದಾಟ ಮತ್ತಷ್ಟು ಜೋರಾಗುವಂಥ ಒಂದು ಸಾಧ್ಯತೆಗಳಿದ್ದಾವೆ ಅನ್ನುವಂಥದ್ದು. ಹೀಗಾಗಿಯೇ ಇದೀಗ ಬಸವರಾಜ ಬೊಮ್ಮಾಯಿರವರು ಈ ಒಂದು ಬೆಳವಣಿಗೆಗಳ ಬಗ್ಗೆ ಏನೆಲ್ಲ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂಥದ್ದು. ಮತ್ತೊಂದು ಕಡೆಯಾಗಿ BJP ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವರೇ ಮರು ನೇಮಕ ಆಗ್ತಾರ, ಅಂಥದ್ದೊಂದು ಕಸರತ್ತನ್ನು, ಅಂಥದ್ದೊಂದು ಲಾಬಿಯನ್ನು BS ಯಡಿಯೂರಪ್ಪನವರು ಇದೀಗ ಹೈಕಮಾಂಡ್ ಮಟ್ಟದಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ. ಯಾಕಂತ ಹೇಳಿದ್ರೆ BS ಯಡಿಯೂರಪ್ಪನವರು ಹೇಳ್ದಂಥವ್ರು, ಮತ್ತೊಂದು ಕಡೆ BY ವಿಜಯೇಂದ್ರ ಅವರು ಹೇಳ್ದಂಥವ್ರನ್ನೇ BJP ಜಿಲ್ಲಾಧ್ಯಕ್ಷರನ್ನಾಗಿ, ಜಿಲ್ಲಾ ಘಟಕಗಳಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಇದೀಗ
BJP ರಾಜ್ಯಾಧ್ಯಕ್ಷರ ನೇಮಕ ಅಷ್ಟೇ ಬಾಕಿ ಉಳಿದಿರ್ತಕ್ಕಂಥದ್ದು. ಹೀಗಾಗಿ ಯಾರನ್ನ ನೇಮಕ ಮಾಡ್ತಾರೆ ಅನ್ನುವಂಥ ಒಂದು ನಿಟ್ಟಲ್ಲಿ ತೀವ್ರ ಕುತೂಹಲವು ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲವೂ ಸುಸೂತ್ರವಾಗಿ ಆಗಿದ್ರೆ ಇಷ್ಟೊತ್ತಿಗೆ BJP ರಾಜ್ಯಾಧ್ಯಕ್ಷರಾಗಿ BY ವಿಜೇಂದ್ರ ಅವರು ನೇಮಕ ಆಗಬೇಕಾಗಿತ್ತು. ಎಲ್ಲವೂ ಸರಿ ಇಲ್ಲದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ BY ವಿಜೇಂದ್ರ ಅವರು ಮರು ನೇಮಕಕ್ಕೆ BJPಯಲ್ಲೇ ಕೆಲವರು ವಿರೋಧ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು BJP ರಾಜ್ಯಾಧ್ಯಕ್ಷರ ನೇಮಕ ವಿಳಂಬ ಆಗ್ತಾ ಇದೆ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಕೇಳಿಬರ್ತಾ ಇರುವಂಥದ್ದು. ನವಿತಾ ಜೈನ್. ಥ್ಯಾಂಕ್ ಯು ತಿಮ್ಮೇಗೌಡ್ರೆ.